ಪ್ರಾಚೀನ ಸನಾತನ ಧರ್ಮದ ಮುಖ್ಯ ಅಂಗ ಆದಂತಹ ಸಂಸ್ಕಾರಗಳ ಬಗ್ಗೆ ಅವ್ರು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಮುಂದಿನ ಪೀಳಿಗೆಗಳು ತಿಳ್ಕೊಳ್ಳೋ ರೀತಿಯಲ್ಲಿ ಬಹಳ ವಿಶ್ಲೇಷವಾಗಿ ಬರೆದಿದ್ದಾರೆ. ಒಳ್ಳೆ ಒಂದು ಜಾಗದಲ್ಲಿ ಅಂದ್ರೆ ನಮ್ಮ ಸಂಸ್ಕೃತಿಗೆ ಸರಿಯಾಗಿ ಗೋಪೂಜೆ ಇರುವಂತ ಒಂದು ಜಾಗದಲ್ಲಿ ಹಿಂದೂ ಸಮಾಜ ಅನ್ನೋದು ಬರೀ ಮೌಢ್ಯಗಳಿಂದ ತುಂಬಿರ್ತಕ್ಕಂಥದ್ದಲ್ಲ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಒಂದೆರಡು ಹೇಳ್ಬೋದಾ ಸರ್? ಈ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ನಂಗೆ ಅವಕಾಶ ಸಿಕ್ಕಿದ್ದೆ ನನ್ನ ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಮುಖ್ಯವಾಗಿ ಆಗಿದ್ದು ಗೋಶಾಲೆಯಲ್ಲಿ ಗೋವಿನ ನೋಡೋದೇ ಒಂದು ಆನಂದ. ಅದರಲ್ಲಿ ಕಾರ್ಯಕ್ರಮ ಆಗೋದು ಇನ್ನೂ ಆನಂದ ಆಗಿ ಆನಂದ ತುಂದಿಲನಾಗಿದ್ದೀನಿ ಇವತ್ತು. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆದಂತಹ ಲೋಕೇಶ್ ಜಿ ಅವರು ಬಹಳ ಪರಿಶ್ರಮ ಪೂರ್ವಕ ನಾವು ಪ್ರಾಚೀನ ಸನಾತನ ಧರ್ಮದ ಮುಖ್ಯ ಅಂಗ ಆದಂತಹ ಸಂಸ್ಕಾರಗಳ ಬಗ್ಗೆ ಅತ್ಯಂತ ಪುಟ್ಟ ಕೃತಿಯಲ್ಲಿ ಮಹದಾದ ವಿಷಯಗಳನ್ನು ಪ್ರತಿಪಾದನೆ ಮಾಡುವಂತ ಪುಸ್ತಕ ರಚನೆ ಮಾಡಿದ್ದಾರೆ. ಅದು ಓದಿದಾಗ ನನಗೆ ಬಹಳ ಆಶ್ಚರ್ಯ. ಈ ಆನಂದನ ಅನೇಕ ಜನರ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ, ದೊಡ್ಡ ಗಣ್ಯರ ಮಧ್ಯೆ ಕೂತು ಆನಂದ ಸವಿಲಿಕ್ಕೆ ನಂಗೆ ಒಂದು ಅವಕಾಶ ಸಿಕ್ತು. ಅದು ಗೋವಿನ ಸಾನ್ನಿಧ್ಯದಲ್ಲಿ. ಅದಕ್ಕೆ ನಾನು ಹೇಳಿ ಒಂದೆರಡು ಮಾತು ಬಹಳ ಧನ್ಯವಾದಗಳು. ನೀವು ಎಲ್ಲ ಗ್ರಂಥ ಓದ್ಬೇಕಂತ ನಾನು ಆಶೆ ಮಾಡ್ತೀವಿ. ಕೇಳಿದವರು ಓದ್ಬೇಕು. ನಮಸ್ತೆ. ಅವರೊಬ್ರು ಕೇಳ್ಬಿಡ್ಲಿ ಮತ್ತೆ ಯಾರು? ವಿಜೇಂದ್ರ ತೀರ್ಥಜಿ ಅವರು ಇವರ ಅಭಿಪ್ರಾಯನ ಏನ್ ಹೇಳ್ತಾರ ಅಂತ ಕೇಳೋಣ ಬನ್ನಿ ಬಂಧುಗಳೇ. ಸ್ವಾಮಿ ನಮಸ್ತೆ. ನಮಸ್ತೆ. ಲೋಕೇಶ್ ನನಗೆ ಬಹಳ ಆತ್ಮರು. ಈಸ್ ಆಲ್ಮೋಸ್ಟ್ ಲೈಕ್ ಮೈ ಸನ್. ತುಂಬಾ ನಿಧಾನ, ತುಂಬಾ ಹಾರ್ಡ್ ವರ್ಕರ್. ಆಮೇಲೆ ಅವ್ರು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಸೆಕೆಂಡ್ ಥಿಂಗ್, ತುಂಬಾ ಕಷ್ಟಪಟ್ಟು ಅವ್ರು ವೇದ ಅಧ್ಯಯನ ಮಾಡ್ತಾ ಇದ್ದಾರೆ, ಪುಸ್ತಕವನ್ನು ಬರೆದಿದ್ದಾರೆ ವಿತ್ ಗ್ರೇಟ್ ಡಿಫಿಕಲ್ಟಿ. ತುಂಬಾ ಪುಸ್ತಕ ಕಲೆಕ್ಟ್ ಮಾಡ್ಕೊಂಡು ದಿ ಮೆಟ್ ಲಾಟ್ ಆಫ್ ಪರ್ಸನ್. ಎಲ್ಲರ ಹತ್ರ ಮಾತಾಡಿ ವಿಷಯನ ತಿಳ್ಕೊಂಡು ಒಂದು ಪುಸ್ತಕ ಬರೆದಿದ್ದಾರೆ. ಸಚ್ ವೆರಿ ಇಂಪಾರ್ಟೆಂಟ್. ಇದು ಎಲ್ರಿಗೂ ಬೇಕು, ಅಷ್ಟು ಜನರಿಗೆ ಬೇಕಾಗಿದೆ. ಐ ಆಮ್ ವೆರಿ ಹ್ಯಾಪಿ. ತುಂಬಾ ಹೆಮ್ಮೆ ಅವ್ರ ಬಗ್ಗೆ. ಮಾರ್ಗದರ್ಶನಕ್ಕೆ ಬಹಳ ಮುಖ್ಯವಾದದ್ದು. ಎಲ್ಲರೂ ಅದನ್ನು ತಗೊಂಡು ಓದಿ ಮುಂದೆ ಬರಬೇಕು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಬಂಧುಗಳೇ ನಮಸ್ತೆ. ಇಂದಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಮಾತೆಯವರು ಸಹ ಒಂದು ಪುಸ್ತಕ ಬಿಡುಗಡೆಗೆ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರು ಸಹ ಈ ಪುಸ್ತಕ ಬಿಡುಗಡೆ ಬಗ್ಗೆ ಅವರ ಅಭಿಪ್ರಾಯ ಏನಂತ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಈ ಸುವರ್ಣ ಸಂಸ್ಕೃತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆಗೆ ನಾನು ಕೂಡ ಮುಖ್ಯ ಅತಿಥಿಯಾಗಿ ಬಂದಿದ್ದೇನೆ. ಸೊ ಈ ಒಂದು ಪುಸ್ತಕದಲ್ಲಿ ಬಹಳಷ್ಟು ಸಾರಾಂಶಗಳಿದೆ ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ. ಹಾಗೆ ಹಲವಾರು ಇನ್ನು ಮುಂದಿನ ಪೀಳಿಗೆಗಳು ತಿಳ್ಕೊಳ್ಳೋ ರೀತಿಯಲ್ಲಿ ಬಹಳ ವಿಶ್ಲೇಷವಾಗಿ ಬರೆದಿದ್ದಾರೆ. ಈ ಒಂದು ಲೇಖಕರು ಲೋಕೇಶ್ ಜಿ ಅವರಿಗೆ ಗೋಮಾತೆ ಒಳ್ಳೆದನ್ನ ಮಾಡ್ಲಿ, ಇನ್ನು ಹೆಚ್ಚಿನ ಲೇಖನಗಳನ್ನ ಬರೀಲಿ ಅಂತ ಹೇಳ್ಕೊಳ್ತೀನಿ. ನಮ್ಮ ಹಿಂದೂ ಸಂಪ್ರದಾಯವನ್ನ ಹೀಗೆ ಉಳಿಸ್ಕೊಂಡು ಹೋಗುವಂತ ಒಂದು ಮಾರ್ಗಗಳನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅದರಂತೆ ನಾವು ಕೂಡ ಇನ್ನೊಂದೆ ಅದನ್ನ ಓದಿ ತಿಳ್ಕೊಳ್ಳೋಣ ಅಂತ ಹೇಳಿ. ಅದೇ ರೀತಿ ಲೋಕೇಶ್ ಜಿ ಅವರು ಒಂದು ಮಾತಾಡ್ತಾ ಹೇಳಿದ್ರು, ಇವರು ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಒಂದು ಫ್ರೀ ಮುಖಾಂತರ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ವಿದ್ಯೆ ಒಂದು ಕರೆಯಲಾಗದ ವಸ್ತು. ಏನನ್ ಬೇಕಾದ್ರೂ ಕೊಟ್ರೆ ಅವ್ರು ಕಳ್ಕೊಂಡ್ ಬಿಡ್ತಾರೆ. ಆದ್ರೆ ವಿದ್ಯೆ ಇದೆಯಲ್ಲ, ಅದು ಒಂದು ಅವರ ಒಂದು ಜೀವನ ಶೈಲಿಯನ್ನ, ನಾನ್ ಒಂದ್ ಮಗು ವಿದ್ಯೆ ಕೊಟ್ರೆ ಆ ಮಗು 100 ಮಕ್ಕಳಿಗೆ ಕೊಡ್ತಾರೆ. ಹೀಗೆ ನಮ್ಮ ದೇಶದಲ್ಲಿ ವಿದ್ಯಾವಂತರನ್ನ ಹೆಚ್ಚಾಗಿ ಮಾಡ್ಬೋದು ಅನ್ನೋ ಒಂದು ಆಶಯ ಅಷ್ಟೇ. ನಮಸ್ತೆ ಅಮ್ಮ. ಥ್ಯಾಂಕ್ ಯು. ನಿಜವಾಗ ಒಂದು ಒಳ್ಳೆಯ ದಿನದಲ್ಲಿ ಅಂದ್ರೆ ಆದಿತ್ಯವಾರ ಒಳ್ಳೆ ಒಂದು ಜಾಗದಲ್ಲಿ ಅಂದ್ರೆ ನಮ್ಮ ಸಂಸ್ಕೃತಿಗೆ ಸರಿಯಾಗಿ ಗೋಪೂಜೆ ಇರುವಂತ ಒಂದು ಜಾಗದಲ್ಲಿ ಲೋಕೇಶ್ ಜಿ ಅವರ ಚೊಚ್ಚಲ ಪುಸ್ತಕ ಸಂಸ್ಕೃತಿ ಬಗ್ಗೆ ಬಂದಿದೆ. ಇದೇ ರೀತಿ ಇದು ಮುಂದೆಯೂ ಇನ್ನೂ ಅನೇಕ ಪುಸ್ತಕಗಳು ಬರಲಿದೆ ಅವರ ಕೈಯಿಂದ. ಅವರಿಗೆ ಇನ್ನು ಮುಂದೆ ಎಲ್ಲ ಚೆನ್ನಾಗಿ ಆಶೀರ್ವದಿಸಿ ಮುಂದುವರಿಸ್ಲಿ ಅಂತ ಹೇಳಿ. ಅಲ್ಲೊಬ್ರು ಇದ್ದಾರೆ, ಅಲ್ಲೊಬ್ರು ಈ ಒಂದು ಸುವರ್ಣ ಸಂಸ್ಕೃತಿ ಸೂತ್ರ ಅಂತ ಪುಸ್ತಕವನ್ನು ಬರೆದಿರ್ತಕ್ಕಂಥ ಈ ಲೋಕೇಶ್ ಜಿ ಅವರು ಅದು ಯಾವ ಕಾರಣಕ್ಕಾಗಿ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ, ಈ ಹಿಂದೂ ಸಮಾಜ ಅನ್ನೋದು ಬರೀ ಮೌಢ್ಯಗಳಿಂದ ತುಂಬಿರ್ತಕ್ಕಂಥದ್ದಲ್ಲ. ಆ ಒಂದು ಆಚರಣೆಗಳು ತುಂಬಾ ವೈಜ್ಞಾನಿಕವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದು ನಮ್ಮ ಆರೋಗ್ಯ ಇರ್ಬೋದು, ನಮ್ಮ ಪರಿಸರದ ದೃಷ್ಟಿಯಿಂದ ಇರ್ಬೋದು, ನಮ್ಮ ಒಳಿತಿಗಾಗಿ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಪುಸ್ತಕ ಇದು ಎಲ್ಲರೂ ಓದಬೇಕಾಗಿ ವಿನಂತಿ. ಧನ್ಯವಾದಗಳು.